ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇನ್ನೇನು ಆಗಸ್ಟ್ 28ಕ್ಕೆ ನೂಲು ಹುಣ್ಣಿಮೆ ಬರ್ತಾ ಇದೆ, ರಕ್ಷಾಬಂಧನ. ನಮ್ಮ ಕರ್ನಾಟಕದ ಹೆಣ್ಮಕ್ಳಿಗೆ ಬಹಳ ಅಂದರೆ ಬಹಳ ಖುಷಿಯಾದಂಥ ಹಬ್ಬ ಇವತ್ತು ರಕ್ಷಾಬಂಧನ. ಇದನ್ನು ನಾವು ಏಕೆ ಆಚರಣೆ ಮಾಡ್ತೀವಿ, ಯಾಕೆ ಇದು ಹುಟ್ಕೊಳ್ತು, ಯಾವ ರೀತಿ ಆಚರಣೆ ಮಾಡಬೇಕು? ಇವಾಗೆಲ್ಲ ಮಾಡರ್ನ್ ಆಗಿ ರಕ್ಷಾಬಂಧನ ಅಂದ ತಕ್ಷಣ ಬೆಳ್ಳಿ ರಾಖಿ, ದುಡ್ಡಿದ್ದವರೆಲ್ಲ ಬಂಗಾರದ ರಾಖಿ ತೊಗೊಂಬರೋದು, ಕಟ್ಟೋದು, ಈ ರೀತಿ ಎಲ್ಲ ಇದು ಬೇರೆ ಬೇರೆ ಥರನಾಗಿ ಸೃಷ್ಟಿಯಾಗ್ತಾ ಇದೆ. ಆದರೆ ನಿಜವಾದ ನೂಲ ಹುಣ್ಣಿಮೆ ಅಂತಂದರೆ ನೂಲು ಕಟ್ಟಬೇಕು. ನೂಲು ಅಂದರೆ ಯಾವುದೇ ನೂಲಲ್ಲ, ಯಾವ ನೂಲು ಕಟ್ಟಬೇಕು? ರೇಷ್ಮೆ ದಾರದ ನೂಲು ಕಟ್ಟಬೇಕು. ಅದನ್ನು ನಾವು ನೂಲನ್ನು ಮೊದಲೇ ಹಿಂದಿನ ದಿನ ರಾತ್ರಿ ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ ಹಾಕಿಬಿಟ್ಟು ಅದಕ್ಕೆ ಅಗರಬತ್ತಿ ಬೆಳಗಿ ನಾವು ದೇವರ ಮುಂದೆ ಇಟ್ಟು ಅದಕ್ಕೆ ದೇವರ ಆಶೀರ್ವಾದ ಪಡ್ಕೊಂಡು ಮರುದಿನ ನಾವು ಅದನ್ನು ನಮ್ಮ ಅಣ್ಣಂದಿರಿಗೆ ರಕ್ಷಣೆಯಾಗಿರಲಿ ಅಂತ ಕಟ್ತಕ್ಕಂಥದ್ದು. ಹೌದಾ? ಹಾಗಾದರೆ ಇದು ಹೇಗೆ ಹುಟ್ಕೊಳ್ತು? ರೇಷ್ಮೆ ದಾರದಿಂದ ಯಾಕೆ ಕಟ್ಟಬೇಕು? ಅದ್ರ ಹಿಂದೆ ಇರುವಂಥ ಪುರಾಣೋಕ್ತರ ಕಥೆಗಳು ಯಾವ್ಯಾವು ಅಂತ ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸಂಪೂರ್ಣವಾಗಿ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ಬನ್ನಿ ತಿಳ್ಕೊಳ್ಳೋಣ ಹೇಗೆ ಈ ನೂಲು ಹುಣ್ಣಿಮೆ ಹುಟ್ಕೊಳ್ತು, ಯಾಕೆ ರಕ್ಷಾಬಂಧನವನ್ನು ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದು. ಇಲ್ಲಿ ನಾವು ಪುರಾಣೋಕ್ತವಾಗಿ ನೋಡ್ತಾ ಹೋದರೆ 3 ಕಥೆಗಳನ್ನು ನಾವು ಕೇಳ್ತೀವಿ. ಏನಪ್ಪ ಅಂತಂದರೆ, ಒಂದು ಕೃಷ್ಣನಿಗೆ ದ್ರೌಪದಿ ಕಟ್ಟಿರ್ತಕ್ಕಂಥದ್ದು. ಕೃಷ್ಣನಿಗೆ ದ್ರೌಪದಿ ಯಾವಾಗ ಕಟ್ತಾಳೆ ಅಂತಂದರೆ, ಕೃಷ್ಣ ರಾಕ್ಷಸರನ್ನು ಸಂಹಾರ ಮಾಡ್ತಕ್ಕಂಥ ಸಮಯದಲ್ಲಿ ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡ್ತಿರ್ತಾನೆ. ಅಂಥ ಒಂದು ಸಂದರ್ಭದಲ್ಲಿ ಕೃಷ್ಣನ ಬೆರಳಿಗೆ ಗಾಯ ಆಗಿಬಿಡುತ್ತೆ. ಆ ರಕ್ತಸ್ರಾವ ಆಗ್ತಿರುವಂತಹ ಸಮಯದಲ್ಲಿ ದ್ರೌಪದಿ ಒಂದು ಕ್ಷಣನೂ ಹಿಂದೆ ಮುಂದೆ ಯೋಚನೆ ಮಾಡದೆ ತನ್ನ ರೇಷ್ಮೆ ಸೀರೆಯ ಸೆರಗನ್ನು ಹರಿದ್ಬಿಟ್ಟು ಆ ಕೃಷ್ಣನ ಬೆರಳಿಗೆ ಕಟ್ಟುತ್ತಾಳೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ನನ್ನ ರಕ್ಷಣೆಗೋಸ್ಕರ ನೀನು ಏನು ಇವತ್ತು ನೂಲನ್ನು ಕಟ್ಟಿದೀಯ, ರೇಷ್ಮೆ ನೂಲನ್ನು, ಇದರ ಪ್ರತಿ ಒಂದು ನೂಲಿನ ಋಣವನ್ನು ನಾನು ನಿನಗೆ ತೀರಿಸ್ತೀನಿ. ಎಂಥದೇ ಕಷ್ಟ ಬಂದರೂ ನನ್ನನ್ನು ನೆನಪಿಸ್ಕೊ, ನಿನ್ನ ರಕ್ಷಣೆಗಾಗಿ ನಾನು ಇರ್ತೀನಿ ಅಂತ ಕೃಷ್ಣ ಪರಮಾತ್ಮ ಭರವಸೆಯನ್ನು ಕೊಡ್ತಾನೆ. ಆ ಒಂದು ಕಾರಣದಿಂದಾಗಿಯೇ ದ್ರೌಪದಿಯ ವಸ್ತ್ರಾಭರಣ ಆಗುವಂತಹ ಸಮಯದಲ್ಲಿ ಕೃಷ್ಣನನ್ನು ನೆನೆಸ್ಕೊಳ್ತಾಳೆ ದ್ರೌಪದಿ. ಆ ಬೆರಳಿಗೆ ಕಟ್ಟಿದಂತಹ ದಾರದಿಂದ ಪ್ರತಿಯೊಂದು ನೂಲಿನ ಋಣವನ್ನು ತೀರಿಸಿ ಅಲ್ಲಿ ದ್ರೌಪದಿಯ ಮಾನಭಂಗ ಆಗುವುದನ್ನು ತಡಿತಾನೆ ಶ್ರೀಕೃಷ್ಣ ಪರಮಾತ್ಮ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ರಕ್ಷಣೆಗಾಗಿ ನಿಲ್ತಾನೆ ದ್ರೌಪದಿಯ. ಹೀಗಾಗಿ ಇದನ್ನು ರಕ್ಷಾಬಂಧನ ಅಂತ ನಾವು ಈ ಹುಣ್ಣಿಮೆನ ಆಚರಣೆ ಮಾಡ್ತೀವಿ. ಹಾಗೆ ಇನ್ನೊಂದು ಪುರಾಣವನ್ನು ನೋಡೋದಾದರೆ, ನಾವು ಒಟ್ಟು 18 ಪುರಾಣಗಳಲ್ಲಿ ಒಂದು ಭವಿಷ್ಯ ಪುರಾಣ ಅಂತ ಬರುತ್ತೆ. ಆ ಭವಿಷ್ಯ ಪುರಾಣದ ಪ್ರಕಾರ ಏನಪ್ಪ ಅಂತಂದರೆ, ಬಲಿ ಚಕ್ರವರ್ತಿ ಅಂತಕ್ಕಂತಹ ಒಬ್ಬ ರಾಕ್ಷಸ. ಅವನೇನು ಮಾಡ್ತಾನೆ ಅಂತಂದರೆ, ಇಡೀ ಸ್ವರ್ಗಲೋಕದ ಅಧಿಪತಿ ಆಗಬೇಕು ಅಂತೇಳಿ 108 ಯಜ್ಞಗಳನ್ನು ಮಾಡ್ತಾ ಇರ್ತಾನೆ. ಅಂಥ ಒಂದು ಸಂದರ್ಭದಲ್ಲಿ ದೇವಾನುದೇವತೆಗಳೆಲ್ಲ ಭಯ ಪಟ್ಕೊಂಡು ವಿಷ್ಣುವಿನ ಹತ್ರ ಹೋಗಿ ಹೇಳ್ತಾರೆ, ರಾಕ್ಷಸನು ಅಧಿಪತಿ ಆದರೆ ಹೇಗೆ, ಅದನ್ನು ಹೇಗಾದರೂ ಮಾಡಿ ಭಗ್ನ ಮಾಡಬೇಕು ಅಂತ ಹೇಳಿದಾಗ ವಿಷ್ಣು ಒಬ್ಬ ವಾಮನನ ರೂಪವನ್ನು ತಾಳ್ತಾನೆ. ವಿಷ್ಣುವಿನ ದಶಾವತಾರಗಳಲ್ಲಿ ವಾಮನನ ರೂಪ ಕೂಡ ಒಂದು. ಹೀಗಾಗಿ ವಾಮನನ ರೂಪ ಅಂದರೆ ಒಬ್ಬ ಬ್ರಾಹ್ಮಣನ ರೂಪವನ್ನು ತಾಳ್ಬಿಟ್ಟು ಅಲ್ಲಿ ಬಲಿರಾಜನ ಹತ್ರ ಬಂದು ಕೇಳ್ತಾನೆ, ನನಗೆ 3 ಪಾದದ ಜಷ್ಟು ಜಾಗಗಳನ್ನು ನನಗೆ ದಾನಗಳಾಗಿ ಕೊಡ್ರಿ ಅಂತ ಕೇಳ್ತಾನೆ. ಆಗ ಬಲಿರಾಜ ಆಯಿತು ಅಂತ ಒಪ್ಕೊಂಡ್ಬಿಟ್ಟು ಒಪ್ಕೋತಾನೆ. ಒಂದು ಪಾದವನ್ನು ಭೂಮಿಯ ಮೇಲೆ ಎಡೆಸ್ತಾನೆ, ಇಡೀ ಭೂಮಿ ತುಂಬಿ ಹೋಗುತ್ತೆ. ಇನ್ನೊಂದು ಪಾದ ಎಲ್ಲಿಡಲಿ ಅಂದಾಗ ಆಕಾಶವನ್ನು ತೋರಿಸ್ತಾನೆ, ಇಡೀ ಸ್ವರ್ಗಲೋಕ ತುಂಬಿ ಹೋಗುತ್ತೆ. ಹಾಗೆ 3ನೇ ಪಾದವನ್ನು ಎಲ್ಲಿಡಲಿ ಅಂತ ಹೇಳಿದಾಗ ಬಲಿಚಕ್ರವರ್ತಿಗೆ ಗೊತ್ತಾಗುತ್ತೆ ಇದು ವಿಷ್ಣುವಿನೇ ಅಂತ ಹೇಳಿಬಿಟ್ಟು, 3ನೇ ಪಾದವನ್ನು ನನ್ನ ತಲೆಯ ಮೇಲೆ ಇಡಿ ಸ್ವಾಮಿ, ಆದರೆ ಒಂದು ನಿರ್ಬಂಧ ಏನು ಅಂತಂದರೆ, ನಾನು ಪಾತಾಳ ಲೋಕಕ್ಕೆ ಹೋಗುವಾಗ ನೀವು ನನ್ನ ಜೊತೆಗೇ ಬರಬೇಕು, ನನ್ನ ಜೊತೆಗೇ ಇರಬೇಕು ಅಂತಕ್ಕಂಥ ಒಂದು ನಿರ್ಬಂಧವನ್ನು ಹಾಕ್ತಾನೆ. ಆಗ ವಿಷ್ಣು ಎಲ್ಲರ ಒಂದು ಲೋಕದ ಹಿತಕ್ಕಾಗಿ ಒಪ್ಕೊಂಡ್ಬಿಟ್ಟು ಪಾತಾಳ ಲೋಕಕ್ಕೆ ಬಲಿ ಚಕ್ರವರ್ತಿ ಜೊತೆಗೆ ಹೋಗ್ಬಿಡ್ತಾರೆ. ಈ ವಿಷಯ ತಿಳಿದಂತಹ ವೈಕುಂಠದಲ್ಲಿರುವಂತಹ ಲಕ್ಷ್ಮಿ ಬರ್ತಾಳೆ ಪಾತಾಳಕ್ಕೆ ಕರ್ಕೊಂಡು ಹೋಗಲಿಕ್ಕೆ ವಿಷ್ಣುವಿನ. ಯಾಕಂದರೆ ವಿಷ್ಣು ಇಲ್ಲದ ಜಾಗದಲ್ಲಿ ಒಂದು ಕ್ಷಣವೂ ಕೂಡ ಲಕ್ಷ್ಮಿಯು ಎಲ್ಲಿಯೂ ಇರುವುದಿಲ್ಲ. ಬಲಿರಾಜನ ಮನಸ್ಸನ್ನು ಒಪ್ಪಿಸಿ ವಿಷ್ಣುವನ್ನು ಕರ್ಕೊಂಡು ಹೋಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿ ಒಂದು ರೇಷ್ಮೆಯ ನೂಲನ್ನು ಬಲಿಚಕ್ರವರ್ತಿಯ ಕೈಗೆ ಕಟ್ಟಿಬಿಟ್ಟು ಅಲ್ಲಿ ಒಂದು ಬಾಂಧವ್ಯವನ್ನು ಸೃಷ್ಟಿ ಮಾಡಿಕೊಂಡು ಅವನಿಂದ ಕಾಣಿಕೆ ಏನು ಬೇಕು ಅಂತ ಅಂದಾಗ ನನ್ನ ಪತಿರಾಯರನ್ನು ನನ್ನ ಜೊತೆಗೆ ಕಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ವೈಕುಂಠಕ್ಕೆ ವಿಷ್ಣುವಿನನ್ನು ಕರೆದುಕೊಂಡು ಹೋಗ್ತಾಳೆ. ಇದು ಒಂದು ಕೂಡ
ಇದು ಒಂದು ಕೂಡ ಈ ನೂಲು ಹುಣ್ಣಿಮೆಯ ಸಂಕೇತ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ನೋಡೋದಾದರೆ ಇಂದ್ರ, ಸ್ವರ್ಗಲೋಕದ ಅಧಿಪತಿಯಾಗಿರುವಂತಹ ಇಂದ್ರ ಒಂದು ಯುದ್ಧದಲ್ಲಿ ರಾಕ್ಷಸರ ಜೊತೆ ಹೋರಾಡುವಂಥ ಸಮಯದಲ್ಲಿ ಸೋಲ್ತಾ ಇರ್ತಾನೆ. ಅಂಥ ಒಂದು ಸಂದರ್ಭದಲ್ಲಿ ಇಂದ್ರಾಣಿ ಅಂದರೆ ಇಂದ್ರನ ಪತ್ನಿ ಏನು ಮಾಡ್ತಾಳೆ ಅಂತಂದರೆ, ಭಗವಾನ್ ದೇವತೆಗಳನ್ನು ನೆನೆಸ್ಕೊಂಡ್ಬಿಟ್ಟು ಒಂದು ರೇಷ್ಮೆ ದಾರದಲ್ಲಿ ಅಕ್ಕಿಯನ್ನು ಕಟ್ಟಿ ಅಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ಅದಕ್ಕೆ ಆಶೀರ್ವಾದ ಪಡೆದು ಅದನ್ನು ತಗೊಂಬಂದು ಇಂದ್ರನಿಗೆ ಕಟ್ತಾಳೆ. ಇದರಿಂದ ಇಂದ್ರ ಜಯಿಸಿ ಅವನು ಇಂದ್ರಲೋಕದ ಅಧಿಪತಿ ಆಗ್ತಾನೆ. ಇದು ಕೂಡ ಈ ಒಂದು ನೂಲು ಹುಣ್ಣಿಮೆಯ ಸಾಕ್ಷಿಯಾಗಿರ್ತಕ್ಕಂತಹ ಕತೆ. ಇನ್ನು ಇವತ್ತಿನ ಹೆಣ್ಮಕ್ಳು ಏನು ನೀವು ಬೆಳ್ಳಿ ರಾಖಿಯನ್ನು ಕಟ್ತಿರೋ, ಬಂಗಾರದ ರಾಖಿಯನ್ನು ಕಟ್ತಿರೋ, ಅದು ನಿಮ್ಮ ಪ್ರೀತಿಗೆ ಬಿಟ್ಟಿದ್ದು. ಆದರೆ ಅದ್ರ ಜೊತೆಗೆ ಒಂದು ರೇಷ್ಮೆ ನೂಲನ್ನು ಕಟ್ಟೋದು ಮಾತ್ರ ಮರಿಬೇಡಿ ಅಂತಕ್ಕಂಥದ್ದು ಒಂದು ನನ್ನ ಅಭಿಪ್ರಾಯ. ಹಾಗೆ ಇವತ್ತು ನಮ್ಮಂಥ ತಾಯಂದಿರು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಏನಂತಪ್ಪ ಅಂತಂದರೆ, ನಮ್ಮ ಮನೆಯಲ್ಲಿರುವಂಥ ಗಂಡು ಮಕ್ಕಳಿಗೆ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಮಾತ್ರ ಅಷ್ಟೇ ಅಲ್ಲದೆ ಹೊರಗಿನವ್ರನ್ನೂ ಕೂಡ ಅಕ್ಕ ತಂಗಿಯ ಸಮಾನವಾಗಿ ನೋಡಬೇಕು. ಅವ್ರಿಗೂ ಕೂಡ ರಕ್ಷಣೆ ಕೊಡುವಂಥ ಜವಾಬ್ದಾರಿಯನ್ನು ತಗೊಳ್ಳುವಂಥ ಒಂದು ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ನಾವು ಇವತ್ತು ಕಲಿಸ್ಬೇಕಾಗಿದೆ. ಐ ಹೋಪ್ ನಿಮಗೆಲ್ಲರಿಗೂ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.